ಬೆನ್ನು ನೇರ ಮಾಡ್ಕೊಳ್ಳೋಣ. ಪೃಷ್ಠ, ಬೆನ್ನು, ಕುತ್ತಿಗೆ, ನೆತ್ತಿ ನೇರವಾಗಿರ್ಲಿ. ಕಣ್ಣು ರೆಪ್ಪೆಗಳನ್ನ ಮೃದುವಾಗಿ ಮುಚ್ಚೋಣ. ಕರಗಳನ್ನ ಜೋಡಿಸೋಣ. ದೀರ್ಘ ಶ್ವಾಸ ಪ್ರಶ್ವಾಸ ಮಾಡ್ತಾ ಇರೋಣ. ತೆಗೆದುಕೊಳ್ತಕ್ಕಂತ ಶ್ವಾಸ ನಾಭಿಯ ತನಕ ಹೋಗ್ಲಿ. ಅಂದ್ರೆ ಹೊಟ್ಟೆಯ ಭಾಗ ಬೆಲೂನಿನಂತೆ ಉಪ್ಕೊಳ್ಬೇಕು. ಮತ್ತೆ ಶ್ವಾಸವನ್ನು ಹೊರ ಹಾಕಿದಾಗ ಬೆನ್ನಿನ ಕಡೆಗೆ ಚಲನೆ ಆಗ್ಬೇಕು. ಹೀಗೆ ಆ ಉದರ ಭಾಗದ ಏರಿಳಿತ, ಶ್ವಾಸಕೋಶದ ಏರಿಳಿತಗಳನ್ನ ಗಮನಿಸ್ತಾ ಇರೋಣ. ಶರೀರದಾದ್ಯಂತ ನಖದಿಂದ ಶಿಖದವರೆಗೆ ನಾಡಿ ಮಿಡಿತಗಳನ್ನ ಗಮನಿಸ್ತಾ ಇರೋಣ. ಮುಖದ ಸ್ನಾಯುಗಳನ್ನ ಸಡಿಲಗೊಳಿಸಿ ಮುಖದಲ್ಲಿ ಮಂದಹಾಸವನ್ನು ತಂದುಕೊಂಡು ಪ್ರಣವದೊಂದಿಗೆ ಪ್ರಾರ್ಥನೆಯನ್ನು ಮಾಡೋಣ. ಪೂರಕ. सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्मा तस्मै श्री गुरवे नमः। ಶಿರವಾಗಿ ನಮಸ್ಕಾರ ಮಾಡೋಣ. ಶ್ವಾಸ ತಗೊಳ್ತಾ ಶಿರ ನೇರ ಮಾಡೋಣ. ಹಸ್ತಗಳನ್ನ ಸ್ಪರ್ಶ ಮಾಡೋಣ. ಆ ಶಾಖವನ್ನ ಕಣ್ಣು ರೆಪ್ಪೆಗಳಿಗೆ, ಕರ್ಣಗಳಿಗೆ ತಾಕ್ಸ್ಕೊಳ್ಳೋಣ. ಹಾಗೆ ಹಸ್ತಗಳನ್ನು ಬಟ್ಲ ಜೋಡಿಸ್ಕೊಂಡು ತ್ರಿಶಕ್ತಿಗಳು ವಾಸ ಮಾಡುವ ಈ ಪವಿತ್ರವಾದ ಕರಗಳಿಂದ ಸದಾ ಪುಣ್ಯ ಕಾರ್ಯಗಳನ್ನೇ ಮಾಡುವಂತೆ ಸಂಕಲ್ಪ ಮಾಡ್ತಾ ನಿಧಾನವಾಗಿ ಕಣ್ ತೆರೆದು ಕರದರ್ಶನ ಮಾಡೋಣ. ನಾನು ಹೇಳ್ತಾ ಹೋಗ್ತೇನೆ. ಯಾರಿಗೆ ಸಾಧ್ಯವಾಗುತ್ತೆ ಅವರು ಬರ್ಕೊಳ್ಳಿ, ಇಲ್ಲ ಬರ್ಕೊಂಡಿರ್ತಕ್ಕಂಥವ್ರು ಅಭ್ಯಾಸ ಮಾಡಿ, ತೊಂದರೆ ಇಲ್ಲ. ಎರಡು ಹಸ್ತಗಳನ್ನ ಚಿನ್ಮುದ್ರೆ ಮಾಡ್ಕೊಳ್ಳೋಣ. ಮೊದಲಿಗೆ ಅನುಲೋಮ ವಿಲೋಮ. ದೀರ್ಘ ಶ್ವಾಸ ತಗೋಬೇಕು, ದೀರ್ಘ ಶ್ವಾಸವನ್ನು ಹೊರ ಹಾಕ್ಬೇಕು. ಶ್ವಾಸವನ್ನ ತೆಗೆದುಕೊಳ್ಳುವಾಗ ಮನಸ್ಸಿನಲ್ಲಿ ಕೌಂಟ್ ಮಾಡ್ಕೊಳ್ತಾ ಹೋಗ್ಬೇಕು. ಶುರು ಅಂದಾಗ ಎಷ್ಟು ಸಂಖ್ಯೆಯ ತನಕ ನಾನು ಶ್ವಾಸವನ್ನು ತಗೊಳ್ತಾ ಇದ್ದೀನಿ ಅದನ್ನ ಕೌಂಟ್ ಮಾಡ್ಕೋಬೇಕು. ಆಮೇಲೆ ಮತ್ತೆ ಶ್ವಾಸವನ್ನ ಒಳಗಡೆ ಅಂತರ್ಕುಂಭಕವನ್ನ ಮಾಡ್ಕೊಂಡಾಗ ಎಷ್ಟು ಸಂಖ್ಯೆಗಳನ್ನ ಎಣಿಸ್ಲಿಕ್ಕೆ ಸಾಧ್ಯವಾಗುತ್ತೆ, ಮತ್ತೆ ಶ್ವಾಸವನ್ನು ಹೊರ ಹಾಕುವಾಗ ಎಷ್ಟು ಸಂಖ್ಯೆಗಳನ್ನ ನಾನು ಲೆಕ್ಕ ಹಾಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ, ಅದನ್ನ ಗಮನಿಸ್ಕೊಂಡು ಅಭ್ಯಾಸ ಮಾಡ್ಬೇಕು. ಮೊದಲಿಗೆ ಸೂಚನೆಯನ್ನ ಕೊಟ್ಟಿದ್ದೇನೆ, ಈಗ ಅಭ್ಯಾಸ ಮಾಡೋಣ. ಶುರು. ಪೂರಕ. 1 2 3 4 5 6. ಹಾಗೆ ಶ್ವಾಸವನ್ನು ಒಳಗೆ ಇಟ್ಕೊಳ್ಳಿ. 1 2 3 4 5 6. ರೇಚಕ. 2 3 4 5 6. ಅಲ್ಲೇ ತಕ್ಷಣ ತಗೋಬಾರ್ದು, ಬಾಹ್ಯ ಕುಂಭಕ. 1 2 3 4. ಮತ್ತೆ ಪೂರಕ. 1 2 3 4
5 6 ಅಂತರ್ಕುಂಭಕ 1 2 3 4 5 6 ರೇಚಕ 1 2 3 4 5 6 ಬಾಹ್ಯ ಕುಂಭಕ 1 2 3 4 ರಿಲ್ಯಾಕ್ಸ್. ಈ ವಿಧಾನದಲ್ಲಿ ಪ್ರಾರಂಭದಲ್ಲಿ ನೀವು 4 ಅಥವಾ 5 ಅಥವಾ 6 ಎಷ್ಟು ಸಾಧ್ಯ ನಿಮ್ಮ ಆ ಶ್ವಾಸಕೋಶದ ಶಕ್ತಿಗೆ ಅನುಗುಣವಾಗಿ ಮಾಡ್ಕೊಳ್ತಾ ಹೋಗ್ಬೇಕು. ಇವತ್ತು 6 ಕೌಂಟ್ ಮಾಡ್ಕೊಂಡು ಮಾಡಿದ್ದೀರಿ. ನಾಳೆ ಅಭ್ಯಾಸ ಮಾಡುವಾಗ 7 ಮತ್ತೆ ನಾಳಿದ್ದು 8 ಹೀಗೆ ಒಂದೊಂದು ದಿನ ಅದಕ್ಕೂ ಒಂದೊಂದು ಶ್ವಾಸವನ್ನ ಹೆಚ್ಚು ತಗೊಳ್ತಾ ಒಂದೊಂದು ಆ ಕೌಂಟ್ ಅನ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೇಕು. ಈ ರೀತಿ ಕನಿಷ್ಠ 16 ಕೌಂಟ್ಗೆ ತಂದು ನಿಲ್ಲಿಸ್ಕೋಬೇಕು. ಶ್ವಾಸ ತಗೊಳ್ಳುವಾಗ 16 ಕೌಂಟ್ ಅನ್ನ ಮಾಡ್ಬೇಕು. ಮತ್ತೆ ಶ್ವಾಸವನ್ನ ಅಂತರ್ಕುಂಭಕ ಮಾಡಿ ಶ್ವಾಸಕೋಶದಲ್ಲಿ ತುಂಬಿಕೊಂಡಾಗ ಅಲ್ಲಿಯೂ ಕೂಡ 16 ಕೌಂಟ್ ಅನ್ನ ಮಾಡ್ಬೇಕು. ಮತ್ತೆ ಶ್ವಾಸವನ್ನ ಹೊರಹಾಕುವಾಗಲೂ ಕೂಡ 16 ಕೌಂಟ್ ಅನ್ನ ಮಾಡ್ಬೇಕು. ಶ್ವಾಸವನ್ನ ಹೊರಹಾಕಿ ಮತ್ತೆ ಶ್ವಾಸವನ್ನ ತೆಗೆದುಕೊಳ್ಳೋದಕ್ಕಿಂತ ಮುಂಚೆನೂ ಕೂಡ 16 ಕೌಂಟ್ ಅನ್ನ ಮಾಡ್ಲಿಕ್ಕೆ ಸಿದ್ಧತೆ ಆದಾಗ ನಮ್ಮ ಪ್ರಾಣಾಯಾಮ ವಿಧಾನ ಪ್ರಕ್ರಿಯೆ 100% ಸಕ್ಸಸ್ ಆದ ಹಾಗೆ. ಇದು ಒಂದು ದಿವಸದಲ್ಲಿ 2 ದಿವಸದಲ್ಲಿ ಆಗ್ತಕ್ಕಂಥ ಕ್ರಿಯೆ ಅಲ್ಲ. ವರ್ಷಾನುಗಟ್ಲೆ ತಿಂಗಳಾನುಗಟ್ಲೆ ಅಭ್ಯಾಸ ಮಾಡಬೇಕು. ಕೇವಲ ಇಲ್ಲಿ ನಾವು ಮಾಡಿಸ್ತಕ್ಕಂತಹ ಅರ್ಧ ಗಂಟೆಯಲ್ಲಿ ಮಾಡ್ತಕ್ಕಂಥ ಸಾಧನೆ ಅಲ್ಲ. ವೈಯಕ್ತಿಕವಾಗಿ ಕೂತ್ಕೊಂಡು ಅದು ಜಮೀನಿನಲ್ಲಿರ್ಲಿ ಮನೆಯಲ್ಲಿರ್ಲಿ ಜಮೀನುಗಳಲ್ಲಿ ಕೂತ್ಕೊಂಡು ಪ್ರಾಣಾಯಾಮ ಮಾಡೋದು ಅತ್ಯಂತ ಶ್ರೇಷ್ಠ. ಸಣ್ಣೇಗೌಡ್ರೆ, ಜಮೀನಿನಲ್ಲಿ ಶುದ್ಧವಾದ ಗಾಳಿ ಬೀಸ್ತಾ ಇರುತ್ತೆ. ಯಾಕೆಂದ್ರೆ ಅಲ್ಲಿ ಶುದ್ಧವಾದ ಆಮ್ಲಜನಕ ಬರ್ತಾ ಇರುತ್ತೆ, ವಿಪುಲವಾಗಿ ಬರ್ತಾ ಇರುತ್ತೆ, ಯಥೇಚ್ಛವಾಗಿ. ಆ ಜಾಗದಲ್ಲಿ ಪ್ರಶಾಂತವಾಗಿರ್ತಕ್ಕಂಥ ಜಾಗದಲ್ಲಿ ಕೂತ್ಕೊಂಡು, ಅದರಲ್ಲೂ ಮಾವಿನ ಮರದಡಿಯಲ್ಲಿ ಕೂತ್ಕೊಂಡು ನೀವು ಮಾಡ್ತಕ್ಕಂಥದ್ದು ಅದ್ಭುತವಾದಂತಹ ಶಕ್ತಿಯನ್ನ ಕೊಡುತ್ತೆ, ವಿಶೇಷವಾದ ಶಕ್ತಿಯನ್ನ ಕೊಡುತ್ತೆ. ಯಾಕೆಂದ್ರೆ ಮಾವಿನ ಎಲೆಗಳಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಆಮ್ಲಜನಕ ಅಪಾರ. ಆ ಕಾರಣಕ್ಕೋಸ್ಕರವೇ ನಮ್ಮ ಮನೆ ಬಾಗಿಲುಗಳಿಗೆ ಶುಭ ಕಾರ್ಯಗಳ ಸಂದರ್ಭದಲ್ಲಿ ಮಾವಿನ ಎಲೆಗಳಿಂದ ತೋರಣ ಕಟ್ಟುವ ಉದ್ದೇಶ ಇದು. ಮದುವೆ ಮನೆಗಳಲ್ಲಿ ಚಪ್ರ ಹಾಕ್ಬೇಕಾದ್ರೆ ಮಾವಿನ ಎಲೆಯನ್ನ ಯಥೇಚ್ಛವಾಗಿ ತಂದು ಕಟ್ಟುವ ಉದ್ದೇಶ ಇದು. ಅಲ್ಲಿ ಜಾಸ್ತಿ ಜನ ಸೇರ್ತಾರೆ, ಅವ್ರಿಗೆ ಬಿಡ್ತಕ್ಕಂತ ಇಂಗಾಲದ ಡೈಆಕ್ಸೈಡ್ ಜಾಸ್ತಿ, ಆಮ್ಲಜನಕ ಜಾಸ್ತಿ ಬೇಕಾಗುತ್ತೆ ಅಂತೇಳಿ ಶುಭ ಕಾರ್ಯಗಳಲ್ಲಿ ತೋರಣವನ್ನ ಕಟ್ಟುವಾಗ ಮಾವಿನ ಎಲೆಗಳನ್ನ ಕಟ್ಟುವ ಉದ್ದೇಶ ಇದು. ಆದ್ರಿಂದ ಮಾವಿನ ಮರದ ಕೆಳಗಡೆ ಕೂತ್ಕೊಂಡು ನೀವು ಈ ಪ್ರಾಣಾಯಾಮದ ಅಭ್ಯಾಸವನ್ನ ಮಾಡಿದ್ದೇ ಆದ್ರೆ 100% ಕೇವಲ ಆತನಲ್ಲಿ 3-4 ತಿಂಗಳುಗಳಲ್ಲೇ ಆತನಿಗೆ ಆ ರಿಸಲ್ಟ್ ಸಿಗುತ್ತೆ. ಆದ್ರಿಂದ ಯಾರ್ಯಾರಿಗೆ ಸಾಧ್ಯವೋ ಅವರು ಪ್ರಯತ್ನ ಮಾಡಿ. ಮೈಸೂರು ಸಿಟಿನಲ್ಲಿರೋರು ಮಾವಿನ ಮರದಲ್ಲಿ ಹೋಗಿ ಕೂತ್ಕೊಂತಂದ್ರೆ ಎಲ್ಲಿ ಕೂತ್ಕೊಳ್ಳಕ್ ಸಾಧ್ಯ? ಹಾಗಾಗಿ ಸಿಟಿ ಏರಿಯಾಗಳಲ್ಲಿರೋರು ಕಷ್ಟ ಆಗತ್ತೆ. ಹೆಂಗೋ ಕಿಟಕಿ ಓಪನ್ ಮಾಡ್ಕೊಂಡಾದ್ರೂ ಒಟ್ಟಲ್ಲಿ ಪ್ರಯತ್ನ ಮಾಡಿ ಅಷ್ಟೆ. ಈಗ ನಾವೇನ್ ಮಾಡಿದ್ವಿ? ಈಗ ಅನುಲೋಮ ವಿಲೋಮವನ್ನ ಮಾಡಿದ್ವಿ. ಈಗ ವಿಭಾಗೀಯ ಪ್ರಾಣಾಯಾಮವನ್ನ ಮಾಡ್ತೀವಿ. ವಿಭಾಗೀಯ ಪ್ರಾಣಾಯಾಮಕ್ಕೆ ನಾವು ಈ ರೀತಿ ಕೌಂಟ್ ಮಾಡ್ಕೋಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇಲ್ಲಿ ಶಬ್ದ ಉಚ್ಚಾರಣೆ ಮಾಡ್ಬೇಕು. ಆದ್ರಿಂದ ಅಕಾರ ಉಕಾರ ಮಕಾರಗಳನ್ನ ಉಚ್ಚಾರಣೆ ಮಾಡ್ಬೇಕಾದ್ರಿಂದ ಅನುಲೋಮ ವಿಲೋಮದಲ್ಲಿ ನೀವು ಹೆಚ್ಚು ಏನು ಸಾಧನೆಯನ್ನು ಮಾಡಿದಷ್ಟು ನಿಮ್ಗೆ ಇಲ್ಲಿ ಕೂಡ ಅದು ಉಪಯೋಗ ಬರುತ್ತೆ. ದೀರ್ಘವಾಗಿ ಶ್ವಾಸ ತಗೊಳ್ಳೋಣ. ಪೂರಕ
ತಕ್ಷಣ ಉಸಿರು ತಗೋಬಾರ್ದು. ಬಾಹ್ಯ ಕುಂಭಕವನ್ನು ಮಾಡಬೇಕು. ಪೂರಕ ಆ ನೋಡಿ, ಇಲ್ಲಿ ಈ ಕ್ರಿಯೆಯಲ್ಲಿ ನೀವು ಒಂದು ಅಂಶವನ್ನ ಗಮನಿಸಿರ್ಬೋದು. ಪೂರಕ ಮಾಡ್ತಕ್ಕಂತ ಪ್ರಮಾಣ ಸಂಖ್ಯೆ ಕಮ್ಮಿ, ರೇಚಕವನ್ನ ಮಾಡ್ತಾ ಶಬ್ದ ಮಾಡ್ತಕ್ಕಂತ ಪ್ರಮಾಣ ಹೆಚ್ಚು. ಅಂದ್ರೆ ಪೂರಕವನ್ನ ಎಷ್ಟು ಮಾಡ್ತೀವೋ ಅದರ 2 ಪಟ್ಟು ರೇಚಕವನ್ನ ಮಾಡ್ತೀವಿ. ರೇಚಕವನ್ನ ಮಾಡಿ ಬಾಹ್ಯ ಕುಂಭಕ ಮಾಡ್ತೀವಲ್ಲ, ಇದು ಕಡಿಮೆ ಇರುತ್ತೆ. ಈಗ ಎಡಹಸ್ತವನ್ನ ಚಿನ್ಮಯ ಮುದ್ರೆ ಮಾಡ್ಕೊಳ್ಳಿ, ಬಲಹಸ್ತವನ್ನ ಹೃದಯದ ಭಾಗದಲ್ಲಿ ಇಟ್ಕೊಳ್ಳೋಣ. ಉರಶ್ವಾಸ ಮೊದಲು ಮಾಡಿದ್ದು ಉದರ ಶ್ವಾಸ, ಈಗ ಮಾಡ್ತಕ್ಕಂಥದ್ದು ಉರಶ್ವಾಸ. ಉರ ಅಂತಂದ್ರೆ ಹಾವು, ಉರಗ ಅಥವಾ ಉರ ಅಂತಂದ್ರೆ ಹಾವು. ಹಾವಿನ ಎದೆಯ ಭಾಗದಲ್ಲಿ ಗಮನಿಸಿದಾಗ ನಿಮಗೆ ಆ ಉಸಿರಾಟದ ಕ್ರಿಯೆ ಗೊತ್ತಾಗುತ್ತೆ. ಆದ್ರಿಂದ ಈ ಭಾಗದಲ್ಲಿ ನಾವು ಹಸ್ತವನ್ನು ಇಟ್ಕೊಂಡು ಮಾಡೋದನ್ನ ಉರಶ್ವಾಸ ಅಂತ ಹೇಳ್ತೀವಿ. ದೀರ್ಘ ಶ್ವಾಸ ತಗೊಳ್ತೀವಿ. ತಕ್ಷಣ ತಗೋಬಾರ್ದು. ಪೂರಕ ಓ ಮತ್ತೆ ಪೂರಕ ಓ ರಿಲ್ಯಾಕ್ಸ್. ಈಗ ಎಡಹಸ್ತ ಆದಿಮುದ್ರೆ, ಬಲಹಸ್ತವನ್ನ ಧ್ವನಿ ಪೆಟ್ಟಿಗೆಯ ಭಾಗದಲ್ಲಿ ಇಟ್ಕೊಳ್ತೀವಿ. ಬಹಳ ಸೂಕ್ಷ್ಮವಾಗಿ ಗಮನಿಸ್ಬೇಕಿಲ್ಲಿ ನೀವು. ಶ್ವಾಸವನ್ನ ತೆಗೆದುಕೊಳ್ಳುವಾಗ ಎಷ್ಟು ಕಡಿಮೆ ಸಮಯ ತಗೊಳ್ತೀವಿ, ಶ್ವಾಸವನ್ನ ಹೊರಹಾಕ್ತಾ ಶಬ್ದ ಮಾಡ್ತೀವಲ್ಲ ಅಕಾರ ಉಕಾರಗಳನ್ನ, ಆವಾಗ ಎಷ್ಟು ದೀರ್ಘಕಾಲ ಮಾಡ್ತೀವಿ, ಇದನ್ನ ನಿಮಗೆ ಗಮನಿಸಿದಾಗ ಗೊತ್ತಾಗುತ್ತೆ. ಈಗ ಮಾಡ್ತಾ ಇರುವಂತದ್ದು ವಿಭಾಗೀಯ ಪ್ರಾಣಾಯಾಮವನ್ನು ಮಾಡುವಾಗ ಮಾಡ್ತಕ್ಕಂಥದ್ದು ವಿಷಮ ವೃತ್ತಿ ಅಂತ. ಅಂದ್ರೆ ಇಲ್ಲಿ ಸಮನಾಗಿರೋದಿಲ್ಲ. ಪೂರಕ, ರೇಚಕ, ಅಂತರ್ಕುಂಭಕ, ಬಾಹ್ಯ ಕುಂಭಕಗಳು ಸಮನಾಗಿರೋದಿಲ್ಲ, ಈಕ್ವಲ್ ಆಗಿರೋದಿಲ್ಲ. ಇಲ್ಲಿ ವ್ಯತ್ಯಾಸ ಇರುತ್ತೆ. ಆದ್ರಿಂದ ಕೆಲವನ್ನ ಸಮವೃತ್ತಿಯಲ್ಲಿ ಮಾಡ್ಬೇಕು, ಇನ್ನು ಕೆಲವನ್ನ ವಿಷಮ ವೃತ್ತಿಯಲ್ಲಿ ಕೂಡ ನಾವು ಮಾಡ್ಬೇಕಾಗುತ್ತೆ. ಎಸ್, ಪೂರಕ ಪೂರಕ ಹಸ್ತ ಇಳಿಸೋಣ. ಮತ್ತೆ ಅನುಲೋಮ ವಿಲೋಮ, 2 ಹಸ್ತಗಳು ಚಿನ್ಮುದ್ರೆ ಇರ್ಬೇಕು. ಇಲ್ಲಿ ಕೂಡ ಕಡ್ಡಾಯವಾಗಿ ಕೌಂಟ್ ಮಾಡ್ಕೊಳ್ತಾ ಉಸಿರಾಟ ಮಾಡ್ಬೇಕು. ಪೂರಕ 1 2 3 4 5 6. ಅಲ್ಲೇ ಉಸಿರನ್ನ ಒಳಗಡೆ ಇಟ್ಕೋಬೇಕು. ಅಂತರ್ಕುಂಭಕ
2 3 4 5 6 ರೇಚಕ 1 2 3 4 5 6 ಬಾಹ್ಯ ಕುಂಭಕ ತಕ್ಷಣ ತಗೋಬಾರ್ದು 1 2 3 4 5 6 ಪೂರಕ 1 2 3 4 5 6 ಅಲ್ಲೇ ಅಂತರ್ ಕುಂಭಕ 1 2 3 4 5 6 ರೇಚಕ 1 2 3 4 5 6 ಬಾಹ್ಯ ಕುಂಭಕ 1 2 3 4 5 6 ರಿಲ್ಯಾಕ್ಸ್. ಯಾರು ಕರೆಕ್ಟ್ ಆಗಿ ಇದನ್ನ ಅನುಭವಿಸಿದ್ರಿ, ಯಾರು ಇದನ್ನ ನಾನು ಹೇಳಿದ ಪ್ರಕಾರವಾಗಿ ಮಾಡಿದ್ರಿ, ಅವ್ರಿಗೆ ಏನ್ ಅನ್ನಿಸ್ತು, ಯಾವ್ದು ಕಷ್ಟ ಅನ್ನಿಸ್ತು ಅದನ್ನ ಸ್ವಲ್ಪ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿದ್ರೆ ನನಗೊಂಚೂರು ಅರ್ಥ ಆಗುತ್ತೆ. ಬಹುಶಃ ಸಣ್ಣೇಗೌಡರು ಮಾಡಿದ್ರು ಅಂತ ಕಾಣುತ್ತೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಈಗ. ನಮಸ್ತೆ ಗುರುಜಿ, ನೀವ್ ಹೇಳ್ದಂಗೆ ಮಾಡಿದ್ವಿ. ಆದ್ರೆ ರೇಚಕ ಮಾಡಿದ್ಮೇಲೆ ರಿವರ್ಸ್ ಉಸಿರು ಹೋಗ್ಬೇಕಲ್ಲ, ಅಲ್ಲಿ ನಮಗೆ ಅಷ್ಟು ಕೌಂಟ್ ತಡ್ಕೊಳಕ್ ಆಗ್ಲಿಲ್ಲ, ಆಗೋದಿಲ್ಲ. ಅರ್ಥ ಆಯ್ತಾ? ಇದು ನಮ್ಮ ಪ್ರತಿನಿತ್ಯದ ನಮ್ಮ ಅಭ್ಯಾಸದಲ್ಲಿ ನಮ್ಮ ಅನುಭವಕ್ಕೆ ಬರಬೇಕು. ಆಗ ನಮಗನ್ಸುತ್ತೆ ಇದು ಸಮವೃತ್ತಿ ಆಗೋದಿಲ್ಲ. ಸಮವೃತ್ತಿಯಾಗಿ ಮಾಡ್ಬೇಕಾದ್ರೆ ನಮಗೆ ಕಷ್ಟ ಆಗತ್ತೆ. ಆದ್ರಿಂದ ಏನ್ ಮಾಡ್ಬೇಕು, ರೇಚಕ ಕುಂಭಕವನ್ನ ಅಂದ್ರೆ ಬಾಹ್ಯ ಕುಂಭಕವನ್ನ ಕಡಿಮೆ ತಗೋಬೇಕು. ಉದಾಹರಣೆಗೆ ರೇಚಕವನ್ನ 6 ಇಲ್ದಿರ 10 ತಗೋಬಹುದು. ಆದ್ರೆ ಬಾಹ್ಯ ಕುಂಭಕವನ್ನ ಮಾಡ್ಬೇಕಾದಾಗ ಕೇವಲ 3 ಅಥವಾ 4 ಅಷ್ಟೇ ತಗೋಬೇಕು. ಅಷ್ಟಕ್ಕೆ ತಕೊಂಡು ಮತ್ತೆ ತಿರುಗಿ ಪೂರಕವನ್ನ ಮಾಡುವ ಪ್ರಯತ್ನವನ್ನ ಮಾಡಬೇಕು. ಅರ್ಥ ಆಯ್ತಾ ಮಲ್ಲಪ್ಪ ನಾಯಕರೇ? ಪ್ರಯತ್ನ ಮಾಡಿ. ಯಾಕೆಂದ್ರೆ ಎಲ್ಲರೂ ಸಾಧ್ಯವಾದಷ್ಟು ಸಾಧನೆಯ ಹಾದಿಯಲ್ಲಿ ಸಾಕಷ್ಟು ಸಂಶಯಗಳು ಬರ್ತವೆ. ಆ ಸಂಶಯಗಳನ್ನ ಅಲ್ಲಲ್ಲೇ ಪರಿಹಾರ ಮಾಡ್ಕೋಬೇಕು, ಅಲ್ಲಲ್ಲೇ ಅಭ್ಯಾಸ ಮಾಡ್ತಾ ಹೋಗ್ಬೇಕು. ನೀವು ಒಂದು ದಿವಸದಲ್ಲಿ ಎಲ್ಲಾ ಪ್ರಾಣಾಯಾಮವನ್ನು ಕಲಿಯಕ್ಕಾಗದಿದ್ರು ಚಿಂತಿಲ್ಲ. ಕನಿಷ್ಠ ಅಶ್ವಿನಿ ಅವರೇ, ಮಲ್ಲಪ್ಪ ನಾಯಕರಿಗೆ ಅನ್ಮ್ಯೂಟ್ಗೆನ ಕೊಡಿ. ಗುರೂಜಿಗೆ ಅನಂತ ಸಾಷ್ಟಾಂಗ ನಮಸ್ಕಾರಗಳು. ನಮಸ್ಕಾರ ಗುರೂಜಿ, ನನಗೆ ಪೂರಕನೇ ಕಡಿಮೆ ಆಗುತ್ತೆ ಕೌಂಟ್, ಬರೀ 5 ಕೌಂಟ್ ಆಗುತ್ತೆ. ರೇಚಕ 12ರಿಂದ 14 ಹೋಗುತ್ತೆ. ಪೂರಕ ನನಗೆ ಕೇವಲ ಬರೀ 5 ಕೌಂಟ್ಗೆ ಅಷ್ಟೇ ಇದಾಗುತ್ತೆ. ತೊಂದ್ರೆ ಇಲ್ಲ. ನಮ್ಮ ಲಂಗ್ಸ್ ಕೆಪಾಸಿಟಿ ಅದು ಅಭ್ಯಾಸ ಮಾಡ್ತಾ 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 ಹೆಚ್ಚಾಗ್ತಕ್ಕಂಥದ್ದು. ಈಗ ನಾನು 16 ಕೌಂಟ್ ತನಕ ನಾನು ಪೂರಕ ಮಾಡಬಲ್ಲೆ. 16ರಿಂದ 18 ತನಕ ನಾನು ಕುಂಭಕ ಮಾಡ್ಕೋಬಲ್ಲೆ. ರೇಚಕವನ್ನ 30-35ವರೆಗೂ ಮಾಡಬಲ್ಲೆ. ಆದ್ರೆ ಬಾಹ್ಯ ಕುಂಭಕವನ್ನ ನನಗೂ ಹೆಚ್ಚು ಮಾಡಕ್ ಆಗೋದಿಲ್ಲ. ಯಾಕೆಂದ್ರೆ ಅದು ವಯೋಮಾನದ ಪರಿಣಾಮ ಬೀರುತ್ತೆ. ಆದ್ರಿಂದ ಯಾರ್ಯಾರಿಗೆ ಎಷ್ಟೆಷ್ಟು ಸಾಧ್ಯವೋ ಅಷ್ಟಷ್ಟು ಪ್ರಮಾಣದಲ್ಲಿ ಅಭ್ಯಾಸ ಮಾಡ್ತಾ ಪ್ರಜ್ಞಾಪೂರ್ವಕವಾಗಿ ನಾನು ಎಷ್ಟು ಕೌಂಟಲ್ಲಿ ತಗೊಳ್ತಾ ಇದ್ದೀನಿ, ಎಷ್ಟು ಕೌಂಟಲ್ಲಿ ಅಂತರ ಕುಂಭಕ ಮಾಡ್ತಾ ಇದ್ದೀನಿ, ಎಷ್ಟು ಕೌಂಟಲ್ಲಿ ಬಾಹ್ಯ ಕುಂಭಕ ಮಾಡ್ತಾ ಇದ್ದೀನಿ, ಇದನ್ನ ಅರ್ಥ ಮಾಡಿಕೊಂಡು ಅಭ್ಯಾಸ ಮಾಡಿ. ಇಷ್ಟೇ ಮಾಡ್ಬೇಕು ಅಂತ ಯಾವುದೇ ಇದು ನಿಬಂಧನೆ ಇಲ್ಲ. ಯಾರು ನಿಬಂಧನೆ ಮಾಡ್ಕೋಬೇಡಿ. ಪ್ರಯತ್ನ ಮಾಡ್ತಾ ಹೋಗಿ. ಇವತ್ತು 5 ಕೌಂಟ್ ಮಾಡಿದಿರಿ, ನಾಳೆ ಪ್ರಯತ್ನ ಮಾಡ್ಬೇಕು ನಾನು 6 ಕೌಂಟಿಗೆ ಉಸಿರಾಟ ಮಾಡ್ತೀನಿ ಅಂತ. ಈ ರೀತಿ ಕ್ರಮವನ್ನ ಅರಿತುಕೊಂಡು
ಕ್ರಮಬದ್ಧವಾಗಿ ನೀವು ಪ್ರಯತ್ನ ಮಾಡ್ತಾ ಹೋಗಿ ಖಂಡಿತ ಜೀವನದಲ್ಲಿ ನೀವು ಸಕ್ಸಸ್ ಆಗ್ತೀರಿ. ಇದೇನು ಬ್ರಹ್ಮವಿದ್ಯೆ, ಇದೇನು ಅಂತ ದೊಡ್ಡ ಕಷ್ಟ ಏನಿಲ್ಲ. ಪ್ರಯತ್ನ ಮಾಡಿ. ಥ್ಯಾಂಕ್ ಯು ಗುರುಜಿ. ಓಕೆ, ಮತ್ತೊಮ್ಮೆ ಪ್ರಯತ್ನ ಮಾಡೋಣ. ರೈಟ್ ಸರ್. ಇವತ್ತು 2 ಪ್ರಾಣಾಯಾಮ ಅಭ್ಯಾಸ ಮಾಡಿದ್ರು ಚಿಂತಿಲ್ಲ. ಮಾಡುವುದನ್ನ ವೈಜ್ಞಾನಿಕವಾಗಿ, ಕರೆಕ್ಟ್ ಆಗಿ, ವೈದ್ಯಕೀಯವಾಗಿ ಪ್ರಯತ್ನ ಮಾಡೋಕೆ ಪ್ರಯತ್ನ ಮಾಡಿ. ಅಭ್ಯಾಸ ಮಾಡ್ಲಿ. ಎಸ್, ಮತ್ತೊಮ್ಮೆ ದೀರ್ಘ ಶ್ವಾಸ ತಗೊಳ್ಳೋಣ. ಗುರುಜಿ, ಹೇಳಿ. ಸುಜಾತ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಹೇಳಿ ಸುಜಾತಮ್ಮ. ಅಪ್ಪಾಜಿ ಅವರೇ ನಮಸ್ಕಾರ. ನಮಸ್ಕಾರ, ಹೇಳಿ. ನನಗೆ 6, 4, 4, 2 ಹಿಂಗಾಗ್ತದಾರೆ ಸರ್. ತೊಂದರೆ ಇಲ್ಲ. 6, 4, 4, 2 ಹಿಂಗೆ ಏನು ಯೋಚನೆ ಮಾಡ್ಬೇಡಿ. ಇಲ್ರಿ ನಿಮ್ಗೆ ಸರ್. ಎಷ್ಟಾಗ್ತಾ ಇದೆ ಅಷ್ಟನ್ನೇ ಅಭ್ಯಾಸ ಮಾಡಿ, ಗಮನ ಇಟ್ಟು ಮಾಡಿ ಅಷ್ಟೇ. ನನಗಾಗ್ತಾ ಇರೋದು ಸರಿ ಸರಿ, ನೀವ್ ಹೇಳಿದ ಅರ್ಥ ಆಯ್ತು ನನಗೆ. ನನಗೆ ಮಾಡಕ್ ಆಗ್ತಾ ಇರೋದು ಇಷ್ಟು. ಮತ್ತೆ ಅದನ್ನ ಪ್ರತಿನಿತ್ಯ ಒಂದೊಂದು ಕೌಂಟ್ ಜಾಸ್ತಿ ಮಾಡ್ಕೋಬೇಕು. ಒಳ್ಳೇದ್ರ. ಹೇಳಿ. 2-3 ಸಲ ಇದು ಕಂಟಿನ್ಯೂ ಆದ್ಮೇಲೆ ಮತ್ತ ನನ್ಗೆ ಪೂರ್ಣ ಶ್ವಾಸೋಚ್ಛ್ವಾಸ ತಗೊಂಡು ಬಿಡ್ಬೇಕಾಗ್ತದ್ರಿ. ಆಮೇಲೆ ಮತ್ ಮಾಡ್ಬೇಕಾಗ್ತದ. ಹೌದು 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 ಹೌದು, ತೊಂದ್ರೆ ಇಲ್ಲ. ಒಟ್ಟಾರೆ ಇದನ್ನ ಈ ರೀತಿ ಗಮನ ಇಟ್ಟು ಅಭ್ಯಾಸ ಮಾಡಿ. ಆವಾಗ ನೀವು ಹೇಳಿದ್ರಲ್ಲ, ನನಗೆ ಧ್ಯಾನಕ್ಕೆ ಕೂತ್ಕೊಂಡಾಗ ನನಗೆ ಮನಸ್ಸು ಕಾನ್ಸಂಟ್ರೇಷನ್ ಬರ್ತಾ ಇಲ್ಲ ಅಂತ ಹೇಳಿದ್ರಲ್ಲ, ಈ ರೀತಿ ನೀವು ಉಸಿರಾಟವನ್ನ ಮಾಡುವಾಗ ನಾನು ಪೂರಕವನ್ನ ಎಷ್ಟು ಕೌಂಟ್ ಮಾಡಿದೆ, ರೇಚಕವನ್ನ ಎಷ್ಟು ಕೌಂಟ್ ಮಾಡಿದೆ, ಅಂತರ ಕುಂಭಕವನ್ನ ಎಷ್ಟು ಕೌಂಟ್ ಮಾಡಿದೆ, ಬಾಹ್ಯ ಕುಂಭಕವನ್ನ ಎಷ್ಟು ಕೌಂಟ್ ಅಲ್ಲಿ ಮಾಡಿದೆ ಅನ್ನೋದನ್ನ ನೀವು ಕರೆಕ್ಟ್ ಆಗಿ ಲೆಕ್ಕ ಹಾಕೊಳ್ತಾ ಮಾಡಿದ್ದೆ ಆದ್ರೆ ಆಗ ನಿಮ್ಮ ಮನಸ್ಸು ಕಾನ್ಸಂಟ್ರೇಷನ್ ಬರುತ್ತೆ. ಧ್ಯಾನಕ್ಕೆ ಯಾವುದೇ ಕಾರಣಕ್ಕೂ ನಿಮ್ಗೆ ಅಡಚಣೆ ಆಗೋದಿಲ್ಲ. ಒಳ್ಳೇದ್ರ. ಅರ್ಥ ಆಯ್ತಾ? ಹ್ಞೂನ್ರಿ, ಮಾಡ್ತೀನ್ರಿ ಅಪ್ಪಾಜಿ. ಗಮನ ಇಟ್ಟು ಮಾಡಿ. ಇವತ್ತು ಕೇವಲ ನಾವೇನ್ ಮಾಡಿದ್ದೀವಿ, ಅನುಲೋಮ ವಿಲೋಮ, ಉಸಿರು ತಕೊಳ್ಳೋದು, ಉಸಿರನ್ನ ಕುಂಭಕ ಮಾಡೋದು, ರೇಚಕ ಮಾಡೋದು, ಮತ್ತೆ ಬಾಹ್ಯ ಕುಂಭಕವನ್ನ ಮಾಡೋದು, ಇದಿಷ್ಟನ್ನ ಅಭ್ಯಾಸ ಮಾಡಿದೀವಿ. ಇದನ್ನ ನೀವು ಈ ಅಭ್ಯಾಸ ಧ್ಯಾನದ ಕ್ರಿಯೆ ಎಲ್ಲ ಮುಗಿದ ಮೇಲೆ ಉಪಹಾರಕ್ಕಿಂತ ಮುಂಚೆ, ಟಿಫನ್ ಮಾಡೋದಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ. ಮತ್ತೆ ಇಲ್ಲಿ ಪ್ರವಚನ ನಡೀತಾ ಇರುತ್ತಲ್ಲ, ಆ ಸಂದರ್ಭದಲ್ಲಿ ಕೂಡ ನೀವು ಬರೀ ಇದೊಂದನ್ನ ಅಭ್ಯಾಸ ಮಾಡಿ ಸಾಕು. ಯಾವ್ದನ್ನ? ಅನುಲೋಮ ವಿಲೋಮ ಒಂದನ್ನೇ ಅಭ್ಯಾಸ ಮಾಡಿ. ಶ್ವಾಸ ತಗೊಳ್ಳುವಾಗ ಎಷ್ಟು ಕೌಂಟ್ ಮಾಡ್ತೀನಿ, ಶ್ವಾಸ ಹೊರ ಹಾಕುವಾಗ ಎಷ್ಟು ಕೌಂಟ್ ಮಾಡ್ತೀನಿ, ಶ್ವಾಸವನ್ನ ಹಿಡಿದಿಟ್ಕೊಂಡ ಸಂದರ್ಭದಲ್ಲಿ ಎಷ್ಟು ಕೌಂಟ್ ಮಾಡ್ತೀನಿ, ಶ್ವಾಸವನ್ನ ಬಿಟ್ಟ ನಂತರ ಎಷ್ಟು ಕೌಂಟ್ ಅಲ್ಲಿ ಮಾಡ್ತೀನಿ ಅನ್ನೋದನ್ನ ಪ್ರಾಕ್ಟೀಸ್ ಮಾಡಿ ಸಾಕು. ಆಮೇಲೆ ಮಿಕ್ಕ ಪ್ರಾಣಾಯಾಮಗಳನ್ನ ಸುಲಲಿತವಾಗಿ ನೀವು ಅಭ್ಯಾಸ ಮಾಡ್ಕೊಂಡು ಹೋಗ್ಬೋದು.